ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಜಂಟಿಯಾಗಿ ಎಂಟ್ರಿ ಕೊಟ್ಟ ಕಾವ್ಯ ಅವರು ಗಿಲ್ಲಿ ಜೊತೆಯೊಂದಿಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದರು. ಪ್ರತಿ ವಾರನೂ ಕೂಡ ಗಿಲ್ಲಿಯಿಂದಲೇ ಕಾವ್ಯ ಎನ್ನುವ ಪಟ್ಟವನ್ನು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಕಾವ್ಯ ಅವರ ಮೇಲೆ ಏರುತ್ತಿದ್ದರು. ಇದು ಕಾವ್ಯ ಅವರಿಗೆ ಇಷ್ಟವಾಗ್ತಿರ್ಲಿಲ್ಲ. ಯಾಕಂದರೆ ಕಾವ್ಯ ಅವರು ಎಷ್ಟೇ ಟಾಸ್ಕ್ ಆಡಿದ್ರು, ಎಷ್ಟೇ ಸ್ಟ್ಯಾಂಡನ್ನು ತೆಗೆದುಕೊಂಡ್ರೂ ಕೂಡ ಯಾರ ಕಣ್ಣಿಗೂ ಕೂಡ ಗುರಿಯಾಗ್ತಿರಲಿಲ್ಲ. ಆದರೆ ಈ ವಾರ ಅವರು ಆಡಿರುವಂತಹ ಕೆಲವು ಮಾತುಗಳು, ಅವರು ತೆಗೆದುಕೊಂಡ ಕೆಲವು ಡಿಸಿಷನ್ಗಳು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸನ್ನು ವೀಕ್ಷಣೆ ಮಾಡ್ತಿರುವ ವೀಕ್ಷಕರಿಗೂ ಶಬಾಷ್ ಎನಿಸಿದೆ. ಹೌದು, ಈ ವಾರ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಕೆಲವು ಸ್ಪರ್ಧಿಗಳಿಗೆ ಕಾವ್ಯ ಅವರು ತಮ್ಮದೇ ಶೈಲಿಯಲ್ಲಿ ಬುದ್ಧಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಸ್ಟಾರ್ ಎನಿಸಿಕೊಂಡಿದ್ದಾರೆ. ಹೌದು, ರಕ್ಷಿತಾ ತಮ್ಮ ಹಠದಿಂದ ತೆಗೆದುಕೊಂಡ ಕೆಲವು ನಿರ್ಧಾರಗಳು ತಂಡಕ್ಕೆ ತಲೆನೋವು ತಂದಿದೆ. ಅಲ್ಲದೆ ರಕ್ಷಿತಾ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರಕ್ಕೆ ವೀಕ್ಷಕರಿಂದ ಹಲವು ಟೀಕೆಗಳಿಗೆ ಗುರಿಯಾಗಿದೆ. ಕೊನೆಗೆ ಕಾವ್ಯ ಶೈವ ಅವರು ಮನವರಿಕೆಯಿಂದ ರಕ್ಷಿತಾ ಶೆಟ್ಟಿ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಸದ್ಯ ರಕ್ಷಿತಾ ಶೆಟ್ಟಿ ತಮ್ಮ ತಪ್ಪನ್ನು ಅರ್ಥೈಸಿದ ಕಾವ್ಯಗೆ ವೀಕ್ಷಕರು ಬೇಷ್ ಎಂದಿದ್ದಾರೆ. ಹೌದು, ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ನಾಮಿನೇಟೆಡ್ ತಂಡದಿಂದ ಒಬ್ಬರನ್ನ ಸೇಫ್ ಮಾಡುವಂತೆ ಬಿಗ್ ಬಾಸ್ ನಾಮಿನೇಟೆಡ್ ತಂಡಕ್ಕೆ ಸೂಚಿಸಿದ್ದಾರೆ. ರಾಶಿಕರನ್ನ ಸೇವ್ ಮಾಡೋಕೆ ರಕ್ಷಿತಾ ಶೆಟ್ಟಿ ಅವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ತಮ್ಮ ಆಯ್ಕೆ ಜಾನ್ವಿ ಅಥವಾ ಕಾಕ್ರೋಚ್ ಸುಧೀರ್ ಎಂದು ರಕ್ಷಿತಾ ಹೇಳ್ತಾರೆ. ರಕ್ಷಿತಾ ಶೆಟ್ಟಿಯಿಂದ ಇಡೀ ತಂಡ ಕೊನೆಗೆ ಕಾಕ್ರೋಚ್ ಸುಧೀರ್ ಅವರನ್ನ ಸೇಫ್ ಮಾಡ್ತಾರೆ. ಇನ್ನು ಅಭಿಷೇಕ್ ಅವರನ್ನು ಕೂಡ ಸೇಫ್ ಮಾಡಲು ಬರೋದಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಘು ಅವರನ್ನ ನಾಮಿನೇಟ್ ಮಾಡ್ತಾರೆ. ಇಡೀ ತಂಡ ಬೇರೆ ಆಯ್ಕೆ ಇಲ್ಲದೆ ಮತ್ತೆ ರಕ್ಷಿತಾ ನಿರ್ಧಾರಕ್ಕೆ ಓಕೆ ಅಂದಿದ್ದಾರೆ. ಇದರಿಂದ ರಕ್ಷಿತಾ ಶೆಟ್ಟಿ ಸಖತ್ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ರು. ಇದರ ಕುರಿತಾಗಿ ಕಾವ್ಯ ಅವರು ರಕ್ಷಿತಾ ಬಳಿ ಹೋಗಿ ತಾವು ಮಾಡಿರುವ ತಪ್ಪನ್ನ ತಮ್ಮದೇ ಶೈಲಿಯಲ್ಲಿ ಅರ್ಥ ಮಾಡಿಸಿದ್ದಾರೆ. ತಪ್ಪು ನಿರ್ಧಾರ ತೆಗೆದುಕೊಂಡು ತೀರಾ ಹಠ ಮಾಡಿದ ರಕ್ಷಿತಾ ಅವರಿಗೆ ತಾನು ಮಾಡಿದ್ದು ತಪ್ಪು ಎಂದು ತಿಳಿದು ಕ್ಷಮೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ವಿಚಾರದಲ್ಲೂ ಕೂಡ ನಾಮಿನೇಟ್ ಮಾಡುವಾಗ ಗಿಲ್ಲಿ ಅವರು ಸೆಲ್ಫ್ ನಾಮಿನೇಟ್ ಆಗಲು ರೆಡಿ ಇರ್ತಾರೆ. ಇದರ ಬಗ್ಗೆಯೂ ಕೂಡ ಕಾವ್ಯ ಅವರು ಗಿಲ್ಲಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿ ಅವರ ತಪ್ಪನ್ನ ಅವರಿಗೆ ಅರ್ಥ ಮಾಡಿಸ್ತಾರೆ. ತಮ್ಮ ಸ್ನೇಹಿತರಾದ ಗಿಲ್ಲಿ ಹಾಗೂ ರಕ್ಷಿತಾ ಅವರು ತೆಗೆದುಕೊಂಡಿದ್ದಂತಹ ನಿರ್ಧಾರಗಳು ತಪ್ಪು ಎಂದು ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಮಾತನಾಡಿದ್ದಕ್ಕೆ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಅವರಿಗೆ ಜೈಕಾರ ಆಗ್ತಿದ್ದಾರೆ. ಹೌದು, ಕಾವ್ಯ ಅವರು ಟಾಸ್ಕ್ ಅಲ್ಲೂ ಸೈ, ಮಾತನಾಡುವುದಲ್ಲೂ ಸೈ, ಸ್ನೇಹ ಮಾಡುವುದರಲ್ಲೂ ಸೈ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬೆಸ್ಟ್ ಕಂಟೆಸ್ಟೆಂಟ್ ಕಾವ್ಯ ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನ ಹೊರಹಾಕುತ್ತಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ರಘು, ಗಿಲ್ಲಿ, ಕಾವ್ಯ ಹಾಗೂ ರಕ್ಷಿತಾ ಶೆಟ್ಟಿ ಅವರಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಹೆಚ್ಚಾಗಿ ರಕ್ಷಿತಾ ಹಾಗೂ ಗಿಲ್ಲಿ ಅವರೇ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದ್ರು. ಆದರೆ ಈ ವಾರ ಕಾವ್ಯ ಅವರು ಆಟದಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಸ್ನೇಹಿತರು ತಪ್ಪು ಮಾಡಿದಾಗ ಅದನ್ನ ಎತ್ತಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಜನರನ್ನ ಸಂಪಾದನೆ ಮಾಡಿದ್ದಾರೆ. ಇನ್ನ ಇವರ ಆಟನ ನೋಡಿರೋ ಕೆಲವು ವೀಕ್ಷಕರು ಈ ವಾರದ ಕಿಚ್ಚನ ಚಪ್ಪಾಳೆ ಕಾವ್ಯ ಅವರಿಗೆ ಸಲ್ಲಬೇಕು ಎಂದು ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸ್ತಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾರು ಅದ್ಭುತವಾಗಿ ಆಡಿದ್ದಾರೆ? ನಿಮ್ಮ ಪ್ರಕಾರ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಬೇಕು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.